ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಾಯಿ ಬಾಲವನ್ನ ಎಷ್ಟೇ ವರ್ಷ ಕಳುವೆಯಲ್ಲಿ ಇಟ್ಟರು ಕೂಡ ಅದು ಡೊಂಕೆ. ಈಗಾದ್ರೆ ನಿಮ್ಗೆ ಗೊತ್ತೇ ಇದೆ, ಈ ಮಾತು ಜಗತ್ತಿನಲ್ಲಿ ಯಾರಿಗಾದ್ರೂ 100% ಅನ್ವಯವಾಗುತ್ತೆ ಅಂತಂದ್ರೆ ಅದು ನಮ್ಮ ಪಕ್ಕದ ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನಕ್ಕೆ ಮಾತ್ರ. ತನ್ನ ದೇಶದಲ್ಲಿ ಜನರಿಗೆ ತಿನ್ನಲು ಒಂದು ಹೊತ್ತಿನ ಊಟವಿಲ್ಲ, ದೇಶದ ಆರ್ಥಿಕತೆ ಕಂಪ್ಲೀಟ್ ಆಗಿ ದಿವಾಲಿಯಾಗಿದೆ. ಇನ್ನೊಂದು ಕಡೆ ಬಲೂಚಿಸ್ತಾನ ಮತ್ತು ಪಿಒಕೆಯಲ್ಲಿ ಜನ ಪಾಕ್ ಸೇನೆಯ ವಿರುದ್ಧವೇ ದಂಗೆ ಎದ್ದಿದ್ದಾರೆ. ಇಷ್ಟೆಲ್ಲ ಆಂತರಿಕ ಸಮಸ್ಯೆಗಳಿದ್ರೂ ಕೂಡ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮತ್ತು ಫೀಲ್ಡ್ ಮಾರ್ಷಲ್ ಆಗಿರುವಂತಹ ಆಸಿಮ್ ಮುನೀರ್ ತಲೆ ಕೆಡಿಸಿಕೊಂಡಿರೋದು ಮಾತ್ರ ಭಾರತದ ಬಗ್ಗೆ. ಹೌದು, ಇದೀಗ ನಮ್ಮ ಭದ್ರತಾ ಪಡೆಗಳ ಅತಿ ರಹಸ್ಯ ಗುಪ್ತಚರ ವರದಿಯೊಂದು ಬಯಲಾಗಿದ್ದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ತನಗಾದಂತಹ ಒಂದು ಭಾರಿ ದೊಡ್ಡ ಅವಮಾನವನ್ನ ಮುಚ್ಚಿ ಹಾಕಲು ಅಮೆರಿಕದ ಗಮನವನ್ನ ತನ್ನತ್ತ ಸೆಳೆಯಲು ಈ ಆಸಿಮ್ ಮುನೀರ್ ಕಾಶ್ಮೀರದಲ್ಲಿ ಮತ್ತೊಂದು ಭೀಕರ ಉಗ್ರ ದಾಳಿಗೆ ಸೈಲೆಂಟ್ ಆಗಿ ರಣತಂತ್ರ ಹೆಣೆದಿದ್ದಾನೆ ಎನ್ನುವ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಇದಷ್ಟೇ ಅಲ್ಲ, ಈ ಷಡ್ಯಂತ್ರದ ಹಿಂದೆ ಆತನದ್ದೇ ಆದಂತಹ ಒಂದು ಅತಿದೊಡ್ಡ ಸ್ವಾರ್ಥ ಕೂಡ ಅಡಗಿದೆ. ಇಡೀ ಪಾಕಿಸ್ತಾನವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಲು, ಪಾಕಿಸ್ತಾನದ ಅಧ್ಯಕ್ಷ ಗಾದಿಯನ್ನೇರಲು ಈತ ಖತರ್ನಾಕ್ ಆಗಿರುವಂತಹ ಪ್ಲಾನ್ ಒಂದನ್ನ ಮಾಡಿದ್ದಾನೆ. ಅಷ್ಟಕ್ಕೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ಆದಂತಹ ಆ ಭಾರಿ ದೊಡ್ಡ ಮುಖಭಂಗ ಎಂತದ್ದು ಅಮೆರಿಕ ಇರಾನ್ ನಡುವೆ ಸಂಧಾನ ಮಾಡಲು ಹೋಗಿ ಈತ ಮುಗ್ಗರಿಸಿದ್ದಾದ್ರೂ ಯಾಕೆ? ತನ್ನ ವೈಯಕ್ತಿಕ ಇಮೇಜ್ ಉಳಿಸಿಕೊಳ್ಳಲು ಅಧ್ಯಕ್ಷನಾಗಲು ಈತ ಕಾಶ್ಮೀರವನ್ನ ಟಾರ್ಗೆಟ್ ಮಾಡ್ತಾ ಇರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ರಿಪೋರ್ಟ್ ನಲ್ಲಿ ಪಾಕಿಸ್ತಾನದ ಈ ಹೊಸ ಭಸ್ಮಾಸುರನ ಅಸಲಿ ಮುಖವಾಡ ಮತ್ತು ಕಾಶ್ಮೀರದ ಮೇಲಿನ ಆ ಡೇಂಜರಸ್ ಪ್ಲಾನ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಸೊ ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಕಾಶ್ಮೀರದ ಮೇಲೆ ದಾಳಿಗೆ ಸಂಚು ರೂಪಿಸಿರುವಂತಹ ಆಸಿಮ್ ಮುನೀರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಕ್ಕ ಪಾಠವನ್ನ ಕಲಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಮುಂದಿನ ಬಾರಿಯೂ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಆಯ್ಕೆಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಇಡೀ ಷಡ್ಯಂತ್ರವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ನಡೆದಂತಹ ಒಂದು ಹೈ ವೋಲ್ಟೇಜ್ ಡ್ರಾಮಾವನ್ನ ನಾವು ಅರಿಬೇಕಾಗತ್ತೆ. ನಿಮ್ಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿತ್ತು. ಆ ಸಮಯದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ತಾನೊಬ್ಬ ಜಗತ್ತಿನ ಬಹುದೊಡ್ಡ ಗ್ಲೋಬಲ್ ಲೀಡರ್ ಆಗ್ಬಿಡಬೇಕು ಎನ್ನುವ ದುರಾಸೆ ಹುಟ್ಕೊಂಡ್ಬಿಟ್ಟಿದೆ. ಈಗಾಗಲೇ ಅಮೆರಿಕ ಮತ್ತು ಇರಾನ್ ನಡುವೆ ತಾನೇ ಖುದ್ದಾಗಿ ಶಾಂತಿ ಸಂಧಾನ ಮಾಡಿಸ್ತಾ ಇದ್ದೀನಿ ಅಂತ ಈತ ಮುಂದಾಗಿದ್ದ. ತಾನೊಬ್ಬ ಪವರ್ಫುಲ್ ಫೀಲ್ಡ್ ಮಾಸ್ಟರ್, ತನ್ನ ಮಾತಿಗೆ ಜಗತ್ತಿನಲ್ಲಿ ಬೆಲೆ ಇದೆ ಅಂತ ಬಿಂಬಿಸಿಕೊಳ್ಳಲು ಹೋಗಿ 2 ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಡವಟ್ಟು ಮಾಡಿಕೊಂಡು ಭೀಕರವಾಗಿ ಮುಗ್ಗರಿಸಿ ಬಿದ್ದಿದ್ದ. ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಪ್ರಯತ್ನಗಳಲ್ಲಿ ತಾನು ಅಂದುಕೊಂಡಂತೆ ಯಶಸ್ಸು ಸಿಗದೆ ಮುನೀರ್ನ ಅಸಲಿ ತಾಕತ್ತು ಜಗತ್ತಿಗೆ ಬಯಲಾಗಿತ್ತು. ತಾನು ಜಾಗತಿಕ ಮಟ್ಟದ ನಾಯಕನಾಗಬೇಕು ಅಂತ ಅನ್ಕೊಂಡಿದ್ದಂತಹ ಮುನೀರ್ಗೆ ಈ ವೈಫಲ್ಯದಿಂದಾಗಿ ಆತನ ಇಮೇಜ್ಗೆ ಭಾರಿ ದೊಡ್ಡ ಡ್ಯಾಮೇಜ್ ಆಯಿತು. ಪಾಕಿಸ್ತಾನದ ಒಳಗೆ ಆತನ ವಿರೋಧಿಗಳು ಆತನನ್ನ ನೋಡಿ ನಗ್ತಾ ಇದ್ದಾರೆ. ಈ ಭಾರಿ ದೊಡ್ಡ ಅವಮಾನದಿಂದ ಆಸಿಮ್ ಮುನೀರ್ ಅಕ್ಷರಶಃ ಹತಾಶೆಗೊಳಗಾಗಿದ್ದಾನೆ. ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಗೆ ಅವಮಾನವಾಯಿತು, ತನ್ನ ಪ್ರಭಾವ ಮಣ್ಣು ಪಾಲಾಯಿತು, ಆಗ ಆಸಿಮ್ ಮುನೀರ್ಗೆ ನೆನಪಾಗಿದ್ದೆ ನಮ್ಮ ಕಾಶ್ಮೀರ. ಪಾಕಿಸ್ತಾನದ ಸೇನೆಗೆ ಮೊದಲಿನಿಂದಲೂ ಕೂಡ ಒಂದು ಕರಾಳ ಚಾಳಿ ಇದೆ. ಯಾವಾಗೆಲ್ಲ ಅವರು ಆಂತರಿಕವಾಗಿ ಅಥವಾ ಜಾಗತಿಕವಾಗಿ ಫೇಲ್ ಆಗ್ತಾರೋ ಆಗ ತಮ್ಮ ದೇಶದ ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲು ಕಾಶ್ಮೀರದಲ್ಲಿ ಉಗ್ರರನ್ನ ನುಗ್ಗಿಸುವ ತಂತ್ರ ಮಾಡ್ಬಿಡ್ತಾರೆ. ಈಗ ಆಸಿಮ್ ಮುನೀರ್ ಕೂಡ ಇದೇ ಹಳೆಯ ತಂತ್ರಕ್ಕೆ ಕೈ ಹಾಕಿದ್ದಾನೆ ಅಂತ ಭಾರತೀಯ ಗುಪ್ತಚರ ವರದಿಗಳು ಸ್ಪಷ್ಟವಾಗಿ ಎಚ್ಚರಿಸ್ತಾ ಇವೆ. ಮುನೀರ್ನ ಲೆಕ್ಕಾಚಾರ ಬಹಳ ಕ್ರೂರವಾಗಿದೆ. ಹೇಗಾದ್ರೂ ಮಾಡಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದು ಭಾರಿ ದೊಡ್ಡ ಉಗ್ರ ದಾಳಿ ಮಾಡಬೇಕು. ಆಗ ಭಾರತ ಕೆರಳಿ ಗಡಿಯಲ್ಲಿ ಸೇನಾ ಜಮಾವಣೆ ಮಾಡುತ್ತೆ. ಈ 2 ಅಣ್ವಸ್ತ್ರ ರಾಷ್ಟ್ರಗಳ ನಡುವೆ ಮತ್ತೆ ಯುದ್ಧದ ಕಾರ್ಮೋಡ ಕವಿಯುತ್ತೆ. ಆಗ ವಿಶ್ವಸಂಸ್ಥೆ ಮತ್ತು ಅಮೆರಿಕ ಅನಿವಾರ್ಯವಾಗಿ ಈ ವಿಚಾರದಲ್ಲಿ ತಲೆ ಹಾಕುತ್ತೆ. ಅಮೆರಿಕದ ನಾಯಕರು ಮತ್ತೆ ಪಾಕಿಸ್ತಾನಕ್ಕೆ ಫೋನ್ ಮಾಡಿ ದಯವಿಟ್ಟು ಶಾಂತಿ ಕಾಪಾಡಿ ಅಂತ ಬೇಡ್ಕೊಳ್ತಾರೆ. ಈ ಮೂಲಕ ಮತ್ತೆ ಜಾಗತಿಕ ಮಟ್ಟದಲ್ಲಿ ತಾನೊಬ್ಬ ಪವರ್ಫುಲ್ ಲೀಡರ್ ಅಂತ ಬಿಂಬಿಸಿಕೊಳ್ಳಬಹುದು. ಅಮೆರಿಕದ ಗಮನವನ್ನ ಮತ್ತೆ ತನ್ನತ್ತ ಸೆಳೆಯಬಹುದು ಎನ್ನುವುದು ಈ ಕುತಂತ್ರಿ ಮುನೀರ್ನ ಅಸಲಿ ರಣತಂತ್ರವಾಗಿದೆ. ಕೇವಲ ತನ್ನ ಇಮೇಜ್ ಬಿಲ್ಡಪ್ ಮಾಡಿಕೊಳ್ಳಲು ಈತ ಮುಗ್ಧರ ರಕ್ತ ಹರಿಸಲು ಹೊಂಚು ಹಾಕ್ತಾ ಇದ್ದಾನೆ. ಸ್ನೇಹಿತರೆ, ಈ ಆಸಿಮ್ ಮುನೀರ್ ಕೇವಲ ಸೇನಾ ಮುಖ್ಯಸ್ಥನಾಗಿ ಉಳಿಯಲು ಇಷ್ಟಪಡ್ತಾ ಇಲ್ಲ. ಆತನ ಅಂತಿಮ ಗುರಿ ಪಾಕಿಸ್ತಾನದ ಇಡೀ ಆಡಳಿತವನ್ನ ತನ್ನ ಕಾಲ್ ಕೆಳಗೆ ಇಟ್ಕೊಳ್ಳೋದಾಗಿದೆ. ಇದಕ್ಕಾಗಿ ಆತ ಪಾಕಿಸ್ತಾನದ ಅತ್ಯುನ್ನತ ಸ್ಥಾನವಾಗಿರುವಂತಹ ಅಧ್ಯಕ್ಷ ಗಾದಿಯನ್ನ ಏರಲು ತೆರೆಮರೆಯಲ್ಲಿ ಕರಾಳ ಷಡ್ಯಂತ್ರ ರೂಪಿಸ್ತಾ ಇದ್ದಾನೆ. ನಿಮಗ್ ನೆನಪಿರಬಹುದು, ಹಿಂದೆ ಕಾರ್ಗಿಲ್ ಯುದ್ಧದ ಸಮರದಲ್ಲಿ ಜನರಲ್ ಆಗಿದ್ದಂತಹ ಪರ್ವೇಜ್ ಮುಜಫರ್ನ ನಂತರ ಪಾಕಿಸ್ತಾನದ ಆಡಳಿತವನ್ನೇ ಕಿತ್ತುಕೊಂಡು ತಾನೇ ಅಧ್ಯಕ್ಷನಾಗಿ ಮೆರೆದಿದ್ದ. ಈಗ ಆಸಿಮ್ ಮುನೀರ್ ಕೂಡ ಅದೇ ಮುಜರಫ್ ದಾರಿಯಲ್ಲಿ ನಡೀತಾ ಇದ್ದಾನೆ. ಈಗಾಗಲೇ ಚೀಫ್ ಅಂಡ್
ಡಿಫೆನ್ಸ್ ಫೋರ್ಸಸ್ ಮತ್ತು ಫೀಲ್ಡ್ ಮಾರ್ಷಲ್ ಎನ್ನುವಂತಹ ಭಾರಿ ದೊಡ್ಡ ಹುದ್ದೆಗಳನ್ನ ಸೃಷ್ಟಿಸಿಕೊಂಡು ಸೇನೆಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿರುವಂತಹ ಮುನೀರ್ ಈಗ ಕಾಶ್ಮೀರದಲ್ಲಿ ದಾಳಿ ಮಾಡಿಸಿ ದೇಶದಲ್ಲಿ ಎಮರ್ಜೆನ್ಸಿ ಅಥವಾ ಯುದ್ಧದ ಭೀತಿ ಸೃಷ್ಟಿಸುವ ಪ್ಲಾನ್ ಮಾಡ್ತಾ ಇದ್ದಾನೆ. ಆ ಗೊಂದಲದ ಲಾಭ ಪಡೆದು ಪಾಕಿಸ್ತಾನದ ಪ್ರಜಾಪ್ರಭುತ್ವವನ್ನ ಮೂಲೆಗುಂಪು ಮಾಡಿ ತಾನೇ ದೇಶದ ಅಧ್ಯಕ್ಷನಾಗಿ ಘೋಷಿಸಿಕೊಳ್ಳುವಂತಹ ಭಾರಿ ದೊಡ್ಡ ಕನಸು ಈತನ ತಲೆಯಲ್ಲಿದೆ. ಕಾಶ್ಮೀರದ ದಾಳಿಯನ್ನ ಈತ ತನ್ನ ರಾಜಕೀಯ ಏಳಿಗೆಯ ಮೆಟ್ಟಿಲಾಗಿ ಬಳಸಿಕೊಳ್ಳಲು ನೋಡ್ತಾ ಇದ್ದಾನೆ. ಆದ್ರೆ ಈ ಆಸಿಂ ಮುನೀರ್ಗೆ ಒಂದು ವಿಚಾರ ಮರ್ತು ಹೋಗಿದೆ. ಆತ ಹೆದ್ರು ಹಾಕೊಳ್ಳಲು ನೋಡ್ತಾ ಇರೋದು ಹಳೆಯ ಭಾರತವನ್ನಲ್ಲ, ಇದು ನವ ಭಾರತ. ನಮ್ಮ ಗುಪ್ತಚರ ಇಲಾಖೆ ಪಾಕಿಸ್ತಾನದ ಈ ಇಂಚಿಂಚು ಷಡ್ಯಂತ್ರದ ಮಾಹಿತಿಯನ್ನು ಕೂಡ ಕಲೆ ಹಾಕಿದೆ. ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಗುಂಟ ನಮ್ಮ ವೀರ ಭಾರತೀಯ ಸೇನೆ ಈಗ ಐ ಅಲರ್ಟ್ ನಲ್ಲಿದೆ. ಒಳನುಸುಳುವ ಯಾವುದೇ ಉಗ್ರನನ್ನ ಅಲ್ಲೇ ಮಣ್ಣು ಮುಕ್ಕಿಸಲು ನಮ್ಮ ಭದ್ರತಾ ಪಡೆಗಳು ಸಕಲ ಸಿದ್ಧತೆ ಮಾಡಿಕೊಂಡಿವೆ. ಕಳೆದ ವರ್ಷ ಅಂದ್ರೆ 2025ರಲ್ಲಿ ಪಾಕಿಸ್ತಾನ ಇಂತಹದ್ದೇ ದುಸ್ಸಾಹಸಕ್ಕೆ ಕೈ ಹಾಕಿದಾಗ ನಮ್ಮ ಭಾರತೀಯ ವಾಯುಪಡೆ ಆಪರೇಷನ್ ಸಿಂಧೂರ್ ಮೂಲಕ ಪಿಒಕೆ ಒಳಗೆ ನುಗ್ಗಿ ಉಗ್ರರ ಕ್ಯಾಂಪ್ಗಳನ್ನ ಧೂಳಿಪಟ ಮಾಡಿದ್ದನ್ನ ಇಡೀ ಜಗತ್ತೇ ನೋಡಿದೆ. ಒಂದ್ ವೇಳೆ ಆಸಿಂ ಮುನೀರ್ ತನ್ನ ಕುರ್ಚಿ ಆಸೆಗಾಗಿ ಮತ್ತೆ ಕಾಶ್ಮೀರದ ಮೇಲೆ ಕಣ್ಣು ಹಾಕಿದರೆ ಈ ಬಾರಿ ಪಾಕಿಸ್ತಾನದ ನಕ್ಷೆಯೇ ಬದಲಾಗುವ ರೀತಿಯಲ್ಲಿ ಭಾರತೀಯ ಸೇನೆ ತಕ್ಕ ಶಾಸ್ತಿ ಮಾಡುವುದು ಗ್ಯಾರಂಟಿ ಎನ್ನುವ ಸ್ಪಷ್ಟ ಎಚ್ಚರಿಕೆಯನ್ನ ರಕ್ಷಣಾ ತಜ್ಞರು ನೀಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಾಕಿಸ್ತಾನ ಇಂದು ಜಾಗತಿಕ ಮಟ್ಟದಲ್ಲಿ ಭಿಕ್ಷುಕ ರಾಷ್ಟ್ರವಾಗಿ ಉಳಿಯಲು ಅಲ್ಲಿನ ರಾಜಕಾರಣಿಗಳಿಗಿಂತ ಇಂತಹ ದುರಾಸೆಯ ಸೇನಾಧಿಕಾರಿಗಳೇ ಮುಖ್ಯ ಕಾರಣ. ತನ್ನ ವೈಯಕ್ತಿಕ ಇಮೇಜ್ ಉಳಿಸಿಕೊಳ್ಳಲು ತಾನು ಪಾಕಿಸ್ತಾನದ ಅಧ್ಯಕ್ಷನಾಗಬೇಕು ಎನ್ನುವಂತಹ ದುರಾಸೆಗಾಗಿ ಈ ಎರಡು ದೇಶಗಳ ನಡುವೆ ಬೆಂಕಿ ಹಚ್ಚಲು ಹೊರಟಿರುವಂತಹ ಆಸಿಂ ಮುನೀರ್ ಅಕ್ಷರಶಃ ಪಾಕಿಸ್ತಾನದ ಪಾಲಿನ ಭಸ್ಮಾಸುರ. ಆತನ ಈ ಕರಾಳ ಷಡ್ಯಂತರ ಆತನನ್ನೇ ಸುಟ್ಟು ಹಾಕುವ ಕಾಲ ಬಹಳ ಹತ್ತಿರದಲ್ಲಿದೆ. ಸೊ ನಿಮ್ಗೇನನ್ಸತ್ತೆ? ಜಾಗತಿಕ ಮಟ್ಟದಲ್ಲಿ ತನಗಾದ ಮುಖಭಂಗವನ್ನ ಮರೆಮಾಚಲು ಮತ್ತು ಅಮೆರಿಕದ ಗಮನ ಸೆಳೆಯಲು ಕಾಶ್ಮೀರದಲ್ಲಿ ಉಗ್ರ ದಾಳಿಗೆ ಪ್ಲಾನ್ ಮಾಡಿರುವಂತಹ ಆಸಿಂ ಮುನೀರ್ನ ಈ ಷಡ್ಯಂತ್ರ 100% ಹೇಳಿತನ ಅಂತ ನಿಮ್ಗನ್ಸತ್ತಾ? ಪರ್ವೇಜ್ ಮುಷರಫ್ ನಂತೆ ಪಾಕಿಸ್ತಾನದ ಅಧ್ಯಕ್ಷ ಗಾದಿ ಹಿಡಿಯಲು ಹೊರಟಿರುವ ಈತ ಪಾಕಿಸ್ತಾನವನ್ನ ಮತ್ತಷ್ಟು ದಿವಾಳಿ ಮಾಡ್ತಾನೆ ಅಂತ ನಿಮ್ಗನ್ಸತ್ತಾ? ಒಂದ್ ವೇಳೆ ಪಾಕಿಸ್ತಾನ ಕಾಶ್ಮೀರದ ಗಡಿಯಲ್ಲಿ ಮತ್ತೆ ಖ್ಯಾತೆ ತೆಗೆದರೆ ನಮ್ಮ ಭಾರತೀಯ ಸೇನೆ ಪಿಒಕೆ ಒಳಗೆ ನುಗ್ಗಿ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ನೀವು ಆಗ್ರಹಿಸ್ತೀರಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಶತ್ರುವಿನ ಈ ಕರಾಳ ಷಡ್ಯಂತ್ರವನ್ನ ಬಯಲು ಮಾಡುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ವಿದ್ಯಮಾನಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ವೀರ ಸೇನೆ ಮತ್ತು ದೇಶದ ಭದ್ರತೆಯ ಬಗ್ಗೆ ಸದಾ ಹೆಮ್ಮೆ ಪಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.